ಈ ಮದುವೆ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಆ ಕಥೆನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಈ ಮದುವೆ ಮೋಸದ ಮದುವೆ. ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರು ನಾನು ಒಪ್ಕೊಂಡೆ. ಆದ್ರೆ ಆಮೇಲೆ ಭಯ ಆಗಕ್ಕೆ ಶುರು ಆಯ್ತು. ಅದಕ್ಕೆ ಹೇಗಾದ್ರೂ ಮಾಡಿ ಈ ಮದುವೆಯಿಂದ ಓಡೋಗೋಕೆ ಪ್ರಯತ್ನ ಪಟ್ಟೆ. ಅದಕ್ಕೆ ಮೆಹಂದಿ ಶಾಸ್ತ್ರದ ದಿನ ಅಲ್ಲಿಂದ ಓಡೋದೆ. ರೌಡಿಗಳು ನಂಗೆ ಅಟ್ಯಾಕ್ ಮಾಡಿದ್ರು. ಆದ್ರೆ ಅಲ್ಲಿಗೆ ಏಜೆ ಬಂದು ನನ್ನನ್ನು ಕಾಪಾಡಿದ್ರು. ಅವ್ರಿಗಲ್ಲಿ ಗೊತ್ತಾಯ್ತು ನನಗೆ ಈ ಮದುವೆ ಅಂದರೆ ಇಷ್ಟ ಇಲ್ಲ ಅಂತ. ಏಜೆ ಇಸ್ ಅ ಜೆಂಟಲ್ಮನ್. ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಾದ ತಕ್ಷಣ ಮದುವೆನ ಕ್ಯಾನ್ಸಲ್ ಮಾಡಿದ್ರು. ನನ್ನ ಬಲವಂತ ಮಾಡದೆ ಬೇರೆ ಹುಡುಗಿ ಜೊತೆ ಮದುವೆ ಆಗೋಕೆ ಒಪ್ಕೊಂಡ್ರು. ಏನಕ್ಕ ಇದು ಕಹಾನಿ में ಟ್ವಿಸ್ಟು? ಮೋಸ್ಟ್ಲಿ ಅವಳ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಈಚೆ ಪ್ಯಾಚಪ್ ಮಾಡಿದ್ರು, ಅವಳು ಅದನ್ನು ಡ್ಯಾಮೇಜ್ ಮಾಡ್ಕೊತಿದ್ದಾಳೆ. ಆದರೆ ಅವತ್ತು ಎಜೆ ಅವರು ತಾಳಿ ಕಟ್ಟಿದ್ದು ನಿಮಗೆ ಅಲ್ವಾ? ಮದುವೆ ಕಾಸ್ಟ್ಯೂಮಲ್ಲಿ ನೀವು ಇದ್ದಿದ್ದ ಫೋಟೋಸು ಎಲ್ಲ ಕಡೆ ಪಬ್ಲಿಷ್ ಆಗಿದೆ. ಇದ್ರ ಹಿಂದೆನೂ ಒಂದು ದೊಡ್ಡ ಕತೆ ಇದೆ. ನಾನು ಏಜಿನ ಮದುವೆ ಆಗೋ ಪರಿಸ್ಥಿತಿ ಬಂತು. ಆದರೆ ಮತ್ತೆ ಹೋಗಿ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅವ್ರು ಒಪ್ಪಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಯಾವ ಹುಡುಗಿ ತಾಳಿ ಕಟ್ಟಬೇಕಾಗಿತ್ತೋ ಆ ಹುಡುಗಿ ತಲೆಗೆ ಹೊಡೆದು ಅವಳು ಹಾಕ್ಕೊಂಡಿದ್ದ ಮದುವೆ ಬಟ್ಟೆನ ನಾನು ಹಾಕ್ಕೊಂಡು ಮದುವೆ ಮಂಟಪದಲ್ಲಿ ಹೋಗಿ ಕೂತ್ಕೊಂಡೆ. ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಕೈಯಲ್ಲಿ ತಾಳಿ ಕಟ್ಸ್ಕೊಂಡೆ. ಇದೆ ಲೀಲಾ ಏಜೆ ಮದುವೆ ಕತೆ. ಇದಕ್ಕೆ ನೀವೇನು ಹೇಳ್ತೀರಾ ಸರ್? ನಾನೇನು ಹೇಳಿ, ನನ್ನ ಹೆಂಡತಿನೇ ಹೇಳ್ತಾ ಇದ್ದಾಳಲ್ಲ ಕತೆ ಅಂತ. ಅಂದ್ರೆ ಇದೆಲ್ಲ ಕಟ್ಕತೆನಾ? ಎಸ್, ಇದು ಬರೀ ಕತೆ, ಒಂದು ಕಟ್ಟು ಕತೆ. ಕಟ್ಟು ಕತೆ ಅಂತ ಹೇಳ್ತೀರಾ, ಬಟ್ ಯಾಕೆ? ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಅಂತ. ನೋಡಿದ್ರಾ ಲೀಲಾ ನಿಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅಂತ. ಎಲ್ರಿಗೂ ಬ್ರೇಕಿಂಗ್ ನ್ಯೂಸ್ ಕೊಡೋ ನಿಮಗೆ ಶಾಕಿಂಗ್ ನ್ಯೂಸ್ ಕೊಟ್ಟು ಈಗ ಸೈಲೆಂಟಾಗಿ ನಿಂತಿದ್ದಾರೆ. ಆ್ಯಕ್ಚುಲಿ ಲೀಲಾ ಹೇಳಿರೋದು ಬರೀ ಕಟ್ಕತೆ ಅಲ್ಲ, ನನ್ನ ಮದುವೆ ಬಗ್ಗೆ ಜನಗಳು, ನನ್ನ ಶತ್ರುಗಳು ಕಟ್ಟಿರೋ ಕತೆ. ಬಂದಿರೋ ಇಷ್ಟು ಜನದಲ್ಲಿ ಹಿತಶತ್ರುಗಳು ಇರ್ತಾರೆ, ಯಾರು ಅಂತ ನಮಗೆ ಗೊತ್ತಾಗಲ್ಲ. ಅವ್ರು ಯಾರಿಗೂ ಡಿಸಪಾಯಿಂಟ್ ಆಗಬಾರ್ದು ಅಂತ ಒಂದು ಸುಂದರವಾದ ಕಥೆನ ಕಟ್ಟಿ ಲೀಲಾ ಎಲ್ರಿಗೂ ಖುಷಿ ಕೊಟ್ಟಿದ್ದಾರೆ. ಸೀರಿಯಲ್ ಅಂದರೆ ತುಂಬ ಇಷ್ಟಪಡೋ ನನ್ನ ಹೆಂಡತಿ ಜನರ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ನೋಟ್ ಮಾಡಿ ಸಸ್ಪೆನ್ಸು, ಥ್ರಿಲ್ಲರು, ಫೈಟು ಎಲ್ಲ ಸೇರಿಸಿ ಒಂದು ಬ್ಯೂಟಿಫುಲ್ ಎಪಿಸೋಡ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾಳೆ. ಹಾಗೆ ನಮ್ಮ ಬೆನ್ನ ಹಿಂದೆ ಮಾತಾಡೋರು ಕಾಲು ಎಳೆದಿದ್ದಾಳೆ. ಐ ಥಿಂಕ್ ಶಿ ಡಿಸರ್ವ್ಸ್ ಅ ರೌಂಡ್ ಆಫ್ ಅಪ್ಲಾಸ್. ಇನ್ಮೇಲೆ ನನ್ನ ಮದುವೆ ಬಗ್ಗೆ ಏನೇ ಕಟ್ಕತೆ ಕೇಳಿದ್ರು ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ನೀವು ನೆನ್ಪಿಟ್ಕೋಬೇಕಾಗಿರೋದು ಒಂದೇ ವಿಷಯ, ನಾವಿಬ್ಬರು ಮನಸಾರ ಒಪ್ಪಿ ಮದುವೆ ಆ್ಯಂಡ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್.
ನಿಜವಾಗ್ಲೂ ಕತೆನಾ? ನೀವೇ ಯೋಚನೆ ಮಾಡಿ, ಇದೆಲ್ಲ ಸಿನಿಮಾ ಸೀರಿಯಲಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯ. ನಿಜ ಜೀವನದಲ್ಲಿ ಆಗುತ್ತಾ? ಅದರಲ್ಲೂ ನನ್ನಂಥ ಪರ್ಫೆಕ್ಟ್ ಮನುಷ್ಯನ ಯಾಮಾರಿಸಿ ನಮ್ಮನೆ ಸೊಸೆ ಆಗೋದು ಅಷ್ಟು ಈಸಿನ? ಹಾಂ, ನಾ ಹೇಳೋದೆಲ್ಲ ಹೇಳಾಗಿದೆ. ಇನ್ನೇನಿದ್ರು ನಮ್ಮ ಹೊಸ ಸಂಸಾರಕ್ಕೆ ನೀವೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡಬೇಕು ಅಷ್ಟೇ. ಸರ್, ಒಂದೇ ಒಂದು ಪ್ರಶ್ನೆ. ನನಗೆ ಗೊತ್ತು ನೀವೆಲ್ಲ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ನನ್ನ ಹೆಂಡತಿ ಮುಖದಲ್ಲಿ ನಗು ನೋಡೋದಕ್ಕೆ, ರೈಟ್? ಇದಾ ಸ್ಮೈಲ್. ಮೇಡಮ್ ಸ್ಮೈಲ್, ಮೇಡಮ್ ಸ್ಮೈಲ್. ಸ್ಮೈಲ್. ಥ್ಯಾಂಕ್ ಗಾಡ್, ಅಪ್ಪ ಎಲ್ಲ ಸರಿ ಮಾಡಿದ್ರು. ಆರೆಲ್ಸ್ ಇದು ದೊಡ್ಡ ಇಶ್ಯೂ ಆಗಿರೋದು. ಎಷ್ಟು ಹೇಳಿದ್ರು ಇರೋ ಬುದ್ಧಿನೇ ಬರಲ್ಲ. ಥ್ಯಾಂಕ್ ಯು ಆಲ್. ನೀವಿವತ್ತು ನನ್ನ ರಿಸೆಪ್ಷನ್ಗೆ ಬಂದಿದ್ದು ಭಾಳ ಖುಷಿ ಆಯಿತು. ಐ ಹೋಪ್ ಈ ಪಾರ್ಟಿನ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋ, ಮಾತಾಡ್ಬೇಡ ನೀನು. ನೀನು ಮಾತಾಡೋ ರೈಟ್ಸೇ ಇಲ್ಲ. ಎಲ್ಲರ ಮುಂದೆ ಗಿಲ್ಟ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ಮಾಡಿದ ತಪ್ಪು ಮುಚ್ಚೋಕ್ ಬಿಡಲ್ಲ ಅಥವಾ ಸರಿ ಹೋಗ್ಬಿಡಲ್ಲ. ನಿಜವಾಗ್ಲೂ ಮಾಡಿದ ತಪ್ಪು ಅನ್ಸಿ ಗಿಲ್ಟ್ ಫೀಲಿಂಗ್ ಇದ್ದಿದ್ರೆ ಅದನ್ನ ಮನ್ಸಲ್ಲಿ ಇಟ್ಕೋಬೇಕಿತ್ತು. 4 ಗೋಡೆ ಮಧ್ಯೆ ಅನ್ಭವಿಸ್ಕೊಂಡು ಸುಮ್ಮನಿರ್ಬೇಕಿತ್ತು. ಅದು ಬಿಟ್ಟು ಮೀಡಿಯಾ ಅವ್ರ ಮುಂದೆ ಛಾ. ನೋಡು, ನೀನು ಹಾಗೆ ಕೇಳಿದ ತಕ್ಷಣ ಕರುಣೆ ಬಂದು ನಿನ್ನ ವಹಿಸ್ಕೊಂಡು ಮಾತಾಡಲ್ಲ. ಮೀಡಿಯಾ ಮುಂದೆ ಎಜೆ ಫ್ಯಾಮಿಲಿ ಮರ್ಯಾದೆ ಉಳಿಸೋದು ನಿನ್ನ ಜವಾಬ್ದಾರಿಯಾಗಿತ್ತು. ಒಂದು ತಿಳ್ಕೊ, ಸಮಾಜ ದೃಷ್ಟಿಯಲ್ಲಿ ಎಜೆ ಹೆಂಡತಿಯಾಗಿ ಮನೆ ಸೊಸೆಯಾಗಿ ನಿಂದೆ ಅದ ಕೆಲವು ಜವಾಬ್ದಾರಿಗಳಿದೆ. ಅದನ್ನು ಸರಿಯಾಗಿ ನಿಭಾಯಿಸೋದು ಕಲ್ತ್ಕೋ. ಮೋರವ್ರು ಸಾರಿ ಅಂತ ಹೇಳಿದ ತಕ್ಷಣ ಕ್ಷಮಿಸಕ್ಕೆ ನೀನು ಮಾಡಿರೋ ಚಿಕ್ಕ ತಪ್ಪಲ್ಲ, ಅಪರಾಧ. ಅದು ಮಾಡಿರೋ ಅಪರಾಧಕ್ಕೆ ಕ್ಷಮೆ ಅಲ್ಲ ನಿನಗೆ ಸಿಗೋದು. ನಿನಗೆ ಸಿಗೋದು ಬರೀ ಶಿಕ್ಷೆ.